ರಾಜ್ಯದಲ್ಲಿ ಕೆಲವೊಂದಿಷ್ಟು ಹೆದ್ದಾರಿಗಳು ಸವಾರರಿಗೆ ಕಂಟಕವಾಗ್ತಾ ಇದ್ದಾವೆ, ಸಾವಿನ ಹೆದ್ದಾರಿಗಳಾಗಿ ಮಾರ್ಪಾಡಾಗ್ತಾ ಇದ್ದಾವೆ. ಅದರಲ್ಲೂ ಕಲಬುರಗಿಯಲ್ಲಿರುವಂತ ಹೆದ್ದಾರಿ ಸವಾರರ ಪಾಲಿಗೆ ಯಮನಾಗಿದೆ. ರಾಜ್ಯ ಹೆದ್ದಾರಿ 150 ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕದ ಹೆದ್ದಾರಿ ಇದು. ರಾಜ್ಯ ಹೆದ್ದಾರಿ 150ರಲ್ಲಿ ಸಾಲು ಸಾಲು ಅಪಘಾತಗಳು ಸಂಭವಿಸ್ತಾನೆ ಇದ್ದಾವೆ. ಏನು ಕಾರಣ ಹಾಗಾದ್ರೆ? ಸಾಲು ಸಾಲು ಅಪಘಾತಗಳು ಸಂಭವಿಸುವುದಕ್ಕೆ ಏನು ಕಾರಣ? ಈ ಡೆಡ್ಲಿ ರಸ್ತೆಯಲ್ಲಿ 3 ವರ್ಷಗಳಿಂದ ಅನಾಹುತಗಳ ಮೇಲೆ ಅನಾಹುತ. ಕಲಬುರಗಿ ಅಫ್ಜಲ್ಪುರ ನಡುವಿನ ಹೆದ್ದಾರಿ ರಸ್ತೆ 3 ವರ್ಷ 146 ಡೆಡ್ಲಿ ಆಕ್ಸಿಡೆಂಟ್, 162 ಮಂದಿ ಸಾವನ್ನಪ್ಪಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ನೋ ಯೂಸ್. ಈ ಹೆದ್ದಾರಿ ವಾಹನ ಸವಾರರ ಪಾಲಿಗೆ ಯಮನಿದ್ದಂತೆ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ, ಸೆಂಟ್ರಲ್ ಹಾಕಿರುವಂಥ ಕಬ್ಬಿಣ ಎದ್ದು ತೆಲಾಡ್ತಾ ಇದೆ, ಅಳ್ಳಾಡ್ತಾ ಇದೆ. ವಾಹನಗಳು ಅದರ ಮೇಲೆ ಹಾದು ಹೋಗ್ತವೆ ನೋಡಿ. ಅದು ವಾಹನ, ಪ್ರತಿ ವಾಹನ ಅದರ ಮೇಲೆ ಹಾದುವಂಥ ಸಂದರ್ಭದಲ್ಲಿ ಅದು ಅಳ್ಳಾಡುತ್ತೆ. ಅಂದರೆ ಸರಿ ಇಲ್ಲ ಹೆದ್ದಾರಿ. ಅಲ್ಲಲ್ಲಿ ಗುಂಡಿಗಳಿದ್ದಾವೆ, ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಿದಾವಲ್ಲಿ. ಹೀಗಾಗಿ ಬಹಳಷ್ಟು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. 3 ವರ್ಷದಲ್ಲಿ 166 ಡೆಡ್ಲಿ ಆಕ್ಸಿಡೆಂಟ್ಗಳು ಸಂಭವಿಸಿದಾವೆ. ಈ ಅಪಘಾತಗಳಲ್ಲಿ ಬರೋಬ್ಬರಿ 162 ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲಿನ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಸರಿ ಆಗ್ತಾ ಇಲ್ಲ ರಸ್ತೆ. ಆ ಹೆದ್ದಾರಿ ನೋಡಿ, ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ. ಹೆದ್ದಾರಿ ಹೇಗಿರಬೇಕು? ಸ್ಮೂತ್ ಆಗಿರಬೇಕು. ಈ ಹೆದ್ದಾರಿ ನೋಡಿ, ಅಲ್ಲಲ್ಲಿ ರಸ್ತೆ ಕಿತ್ಕೊಂಡ್ಬಿಟ್ಟಿದೆ, ಗುಂಡಿಗಳು ಕಾಣಿಸ್ತಾ ಇದ್ದಾವೆ. ಇಂಥ ಹೆದ್ದಾರಿಯಲ್ಲಿ ವೇಗವಾಗಿ ಹೋಗ್ತಾ ಇರ್ತಾರೆ. ಅತಿ ವೇಗ ತಿಥಿ ಬೇಗ ಅನ್ನುವಂತೆ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್ ಸ್ವಾಮಿ, ಅಲ್ಲಿ ಏನು ಸಮಸ್ಯೆ ಇದೆ ಪ್ರಮುಖವಾಗಿ? ಯಾಕೆಂದ್ರೆ 3 ವರ್ಷದಲ್ಲಿ 146 ಡೆಡ್ಲಿ ಆಕ್ಸಿಡೆಂಟ್ಗಳು ಸಂಭವಿಸಿದಾವೆ. ಇದಕ್ಕೆ ಏನು ಕಾರಣ ಅಂತ? ರಾಮ್, ನಿಜಕ್ಕೂ ಈ ಒಂದು ಕಲಬುರಗಿಯಿಂದ ಅಫ್ಜಲ್ಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಏನಿದೆ, ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಸಾಕಷ್ಟು ಬಾರಿ ಏನೊಂದು ಸಾರ್ವಜನಿಕರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಈ ಹದಗೆಟ್ಟ ಹೈವೇ ರಸ್ತೆಯನ್ನ ರಿಪೇರಿ ಮಾಡಿಸಬೇಕು ಅಥವಾ ಕನಿಷ್ಠ ಪಕ್ಷ ಇದ್ರ ಮೇಲೆ ಒಂದು ತೇಪೆ ಹಚ್ಚುವ ಕೆಲಸ ಆದರೂ ಮಾಡಬೇಕು ಅಂತ ಸಾಕಷ್ಟು ಬಾರಿ ಹೋರಾಟ ಕೂಡ ಮಾಡಿದ್ರು. ಈ ಬಗ್ಗೆ ಸುದ್ದಿಗೋಷ್ಠಿಗಳನ್ನ ಮಾಡಿ, ಹೋರಾಟಗಳನ್ನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದರು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಈ ಒಂದು ಅಫ್ಜಲ್ಪುರದಿಂದ ಮತ್ತೆ ನೆರೆಯ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಈ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಕೂಡ ಈ ಒಂದು ಸಾವಿನ ಹೆದ್ದಾರಿಯಲ್ಲಿ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. 2021ರಲ್ಲಿ ಈ ಒಂದು ಅಫ್ಜಲ್ಪುರ ಹೈವೇ ರಸ್ತೆಯಲ್ಲಿ 48 ಭೀಕರ ರಸ್ತೆ ಅಪಘಾತಗಳು ಸಂಭವಿಸಿ ಒಟ್ಟು 51 ಜನ ಸಾವನ್ನಪ್ಪಿದ್ರೆ, 2022ರಲ್ಲಿ ಈ ಒಂದು ಹೈವೇ ರಸ್ತೆಯಲ್ಲಿ 52 ಅಪಘಾತಗಳು ಸಂಭವಿಸಿ 59 ಜನ ಸಾವನ್ನಪ್ಪಿದ್ದಾರೆ. ಅದೇ ರೀತಿ ಕಳೆದ ವರ್ಷ 2023ರಲ್ಲಿ 46 ಭೀಕರ ರಸ್ತೆ ಅಪಘಾತಗಳು ಸಂಭವಿಸಿವೆ. ಇದರ ಜೊತೆಗೆ ಒಟ್ಟು 52 ಜನ ಸಾವನ್ನಪ್ಪಿದ್ದಾರೆ. ಹೀಗೆ ಒಟ್ಟಾರೆಯಾಗಿ ಕಳೆದ 3 ವರ್ಷಗಳಲ್ಲಿ ಈ ಯಮದೂತ ಹೈವೇ ರಸ್ತೆಯಲ್ಲಿ ಒಟ್ಟು 167 ಜನ ಸಾವನ್ನಪ್ಪಿದ್ದಾರೆ. ಇದು ಪೊಲೀಸ್ ಇಲಾಖೆಯೇ ನೀಡಿದ ಅಧಿಕೃತ ಮಾಹಿತಿ ಅಂತ ಹೇಳಬಹುದು. ಹೀಗಾಗಿ ಕೂಡಲೇ ಈ ರಸ್ತೆ ಮೇಲೆ ತೇಪೆ ಹಚ್ಚುವ ಕೆಲಸ ಆಗಬೇಕು, ಮತ್ತೆ ಈ ರಸ್ತೆಯನ್ನ ಅಗಲೀಕರಣ ಮಾಡಬೇಕು ಅಂತ ಕೂಡ ಬಹುದಿನಗಳ ಬೇಡಿಕೆಯಾಗಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತೆ ಏನು ಹೈವೇ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅವರ ಉತ್ತರ ಮಾತ್ರ ಒಂದೇ, ಇನ್ನು ಟೆಂಡರ್ ಪ್ರಕ್ರಿಯೆ ಎಲ್ಲಿದೆ? ಕಳೆದ 3 ವರ್ಷಗಳಿಂದ 162 ಜನ ಸಾವನ್ನಪ್ಪಿದ್ರು ಕೂಡ ಈ ಮಾಹಿತಿ ಗೊತ್ತಿದ್ರು ಸಹ ಟೆಂಡರ್ ಪ್ರಕ್ರಿಯೆ ಎಲ್ಲಿದೆ ಎಂಬ ಮಾಹಿತಿ ಮಾತ್ರ ಅವರಿಂದ ಸಿಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಹೈವೇ ರಸ್ತೆಯನ್ನ ದುರಸ್ತಿಗೊಳಿಸಬೇಕೆಂದು ವಾಹನ ಸವಾರರು ಆಗ್ರಹಿಸುತ್ತಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನ್ಯಾಷನಲ್ ಹೈವೇ ಬಂದ ಮೇಲೆ ಆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಹೋಗಿದೆ ಆ ರೋಡು. ನಮ್ಮ ಸರ್ಕಾರ ಅದರ ಮೇಲೆ ಒಂದು ನಯ ಪೈಸೆನೂ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನ್ಯಾಷನಲ್ ಹೈವೇಗೆ ಹೋದ್ಮೇಲೆ ಅದನ್ನು ಹ್ಯಾಂಡ್ ಓವರ್ ನ್ಯಾಷನಲ್ ಹೈವೇ ಇಲಾಖೆ ಕೊಟ್ಟಿದೆ. ಆದ್ದರಿಂದ ನಾನು ಸತತವಾಗಿ ಪ್ರಯತ್ನ ಮಾಡಿದೆ. ಯಾಕಂತಂದರೆ ಆ ರಸ್ತೆ ಹೀಗಾಗಿ ಬಿಟ್ಟಿದೆ, ಹೊಲದಲ್ಲಿ ನೇಗಿಲು ಹೊಡಿತಾರಲ್ಲ,